ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ತಾಲೂಕಿನ ಎಲ್ಲ ನನ್ನ ಪ್ರಮುಖ ಮುಖಂಡರುಗಳು ಆಗಮಿಸಿದಿರಿ. ಇವತ್ತಿನ ಉದ್ದೇಶ ತಮ್ಮೆಲ್ಲರಿಗೂ ನಾಳೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೀನಿ. ತಮ್ಮೆಲ್ಲರ ಬದುಕಲ್ಲಿ, ತಮ್ಮೆಲ್ಲರ ಬಾಳಲ್ಲಿ, ತಮ್ಮೆಲ್ಲರ ಮನೆಗಳಲ್ಲಿ ಕೂಡ ಸಮೃದ್ಧಿಯಾಗಿ ತಮ್ಮ ಬಾಳು ಒಳ್ಳೆಯದಾಗಲಿ. ಬರ್ತಕ್ಕಂಥ ವರ್ಷ ಮಳೆ ಬೆಳೆ ಚೆನ್ನಾಗಾಗಿ, ತಮ್ಮ ಮಕ್ಕಳು ಚೆನ್ನಾಗಿ ಓದಿ, ತಮ್ಮೆಲ್ಲರ ಬಾಳಲ್ಲಿ ಕೂಡ ಬೆಳೆ ಚೆನ್ನಾಗಾಗಿ, ರೈತರು ಚೆನ್ನಾಗಿದ್ದರೆ ಮಾತ್ರ ಎಲ್ಲ ಚೆನ್ನಾಗಿರೋ ಸಾಧ್ಯ. ಸೊ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ತಮಗೆಲ್ಲ ಗೊತ್ತಿದ್ದಂಗೆ 8 ದಿವಸಗಳಿಂದ KC ವ್ಯಾಲಿ ವಾಟ್ರು ನಮ್ಮ ತಾಲೂಕು ಎಂಟ್ರಿ ಆಗಿದೆ. KC ವ್ಯಾಲಿ ವಾಟ್ರ್ ಎಂಟ್ರಿ ಆಗಿದೆ. ಎಲ್ಲ ಕೆರೆಗಳು ಬಿಡ್ತಕ್ಕಂಥ ವ್ಯವಸ್ಥೆಯನ್ನು ಡೈಲಿ ನಡೀತಾ ಇದೆ. ಸೊ ಕೇವಲ 3 ರಿಂದ 4 ತಿಂಗಳೊಳಗೆ ಎಲ್ಲ ಕೆರೆಗಳು ತುಂಬಿಸೋತಕ್ಕಂಥ ಅಗ್ರಿಮೆಂಟು ಮೊನ್ನೆ ನನಗೂ ಅವ್ರಿಗೂ ಸೆಷನಲ್ ಆಗಿದೆ. ಅದರಿಂದ ವಾಟ್ರ್ ಸ್ಟಾರ್ಟ್ ಆಗಿದೆ. KC ವ್ಯಾಲಿ ನಮ್ಮ ಬರ್ತಕ್ಕಂಥ ಭಾಗ ಸ್ಟಾರ್ಟ್ ಆಗಿದೆ. ಸೊ ಅದರಿಂದ ಎಲ್ಲ ರೈತರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ತೀನಿ. ಯಾಕಂದರೆ ಹೊಸ ವರ್ಷ ನಾಳೆ ಬರ್ತಾಯಿದೆ. ಈ ವರ್ಷ ತಮ್ಮೆಲ್ಲ ಗೊತ್ತಿದೆ, ಸೊ ಅಂಥ ಬೆಳವಣಿಗೆ ಏನೂ ಆಗಲಿಲ್ಲ. ಬರ್ತಕ್ಕಂಥ ವರ್ಷ ಕುರುಡುಮಲೆ ವಿನಾಯಕ ತಮ್ಮೆಲ್ಲರಿಗೂ, ನನಗೂ, ನನ್ನ ತಾಲೂಕಿನ ಎಲ್ಲ ನನ್ನ ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೂ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಇವತ್ತಿನ ಮುಖ್ಯ ಉದ್ದೇಶದಲ್ಲ ಏನು ನಮ್ಮ ಅಧ್ಯಕ್ಷರು ಮತ್ತು ನಮ್ಮೆಲ್ಲರೂ ಮಾತಾಡಿದ್ದಾರೆ. ಏನು ನಾಳೆಯಿಂದ ಓಂ ಶಕ್ತಿ ಏನು ನನ್ನ ತಾಯಂದಿರು ಸುಮಾರು ನಮ್ಮ ಮುಳಬಾಗಿಲು ತಾಲೂಕಿನ 35,000 ಹೆಣ್ಮಕ್ಳಿಗೆ ಬಸ್ಸುಗಳನ್ನು ವ್ಯವಸ್ಥೆ ಮಾಡಿದ್ದೀವಿ. ಬರೋಬ್ಬರಿ 550 ಬಸ್ಸುಗಳು ಈಗಾಗಲೇ ಬುಕ್ ಆಗಿದೆ. ಇನ್ನೂ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. 550 ಬಸ್ಸುಗಳು ಬುಕ್ ಆಗಿದೆ. ಸೊ ಅದರಿಂದ ನಾನು ಮತ್ತು KSRTC ಮತ್ತು DHO ಎಲ್ಲ ಮಾತಾಡಿಕೊಂಡು ಈ ಬಸ್ಸುಗಳೇ ಹೆಂಗೆ ಕಳಿಸ್ಬೇಕು, ಹೇಗೆ ಕಳಿಸ್ಬೇಕು, ಯಾವ ಡಿಪೋಯಿಂದ ತರಬೇಕಂತ ಎಲ್ಲ ಮಾತಾಡ್ಕೊಂಡು ಸುಸೂತ್ರವಾಗಿ ವ್ಯವಸ್ಥೆ ಆಗಿದೆ. ಸೊ ಅದರಿಂದ ಇವತ್ತಿನ ಮುಖ್ಯ ಉದ್ದೇಶ ತಮ್ಮನ್ನೆಲ್ಲ ಕರೆದು ಏನಕ್ಕೆ ಮಾತಾಡ್ತಾ ಇದ್ದೀವಿ, ತಮ್ಮ ಉದ್ದೇಶ ಏನು ಅಂತಂದರೆ, ಸೊ ನಾಳೆಯಿಂದ ನಾನು ಬರಲಿಕ್ಕಾಗೋದಿಲ್ಲ. ಯಾಕಂದರೆ 6 ಗಂಟೆಗೆ 7 ಗಂಟೆ ಬಸ್ ಬಿಡಬೇಕಾಗುತ್ತೆ. ಸೊ ಅದರಿಂದ 7 ಗಂಟೆಗೆ ಒಂದೇ ಸರಿ ಬಸ್ ಬಿಡೋದ್ರಿಂದ ಒಂದು ಊರಿಗೆ ಬಂದು ಒಂದು ಊರಿಗೆ ಬಂದಿಲ್ಲ ಅಂದರೆ ವಾಲೂರು ಕೊಚ್ಚ ಮಾವ್ರು ರಾಳೋದು ಅನ್ನೋದು ಒಂದು ಗಲಾಟೆ ಮಾಡ್ಕೊತಾರೆ. ಅದರಿಂದ ಇವತ್ತು ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಏನು ಲೀಸ್ಟ್ ಮಾಡಿ ತಮ್ಗೆ ಕೊಡ್ತಾರೆ, ನಾಳೆಯಿಂದ ಪಂಚಾಯತಿ ವೈಸು ಏನು ಯಾವ್ಯಾವ ಪಂಚಾಯತಿಯಲ್ಲಿ ಎಷ್ಟೆಷ್ಟು ಬಸ್ ಹೋಗ್ತಾ ಇದ್ದಾವೆ, ಎಲ್ಲ ಪಂಚಾಯತಿ ಲೀಡ್ರುಗಳು ಕೂಡ ನಮ್ಮೆಲ್ಲ ಪಂಚಾಯತಿ ಲೀಡ್ರು ಅಲ್ಲಿ ನಿಂತು ಆ ಹೆಣ್ಮಕ್ಕಳನ್ನ ಕಳಿಸ್ತಕ್ಕಂಥ ಕಾರ್ಯವನ್ನು ತಾವು ಮುಂದಾಳತ್ವವನ್ನು ವಹಿಸ್ಬೇಕು ಅನ್ನೋದೇ ನನ್ನ ಆದ್ಯ ಕರ್ತವ್ಯ. ಬೈ ಚಾನ್ಸ್ ಅದು ಮಾಡಿಲ್ಲ, ನಾನು ಎದ್ದೇಳೋಕ್ಕಾಗಲಿಲ್ಲ, ನಾನು ಹೋಗೋಕ್ಕಾಗಲಿಲ್ಲ ಅಂತಂದರೆ ನಾಳೆ ಯಾವುದೂ ನಾನು ಕೇಳಬಾರ್ದು ನೀವು. ಯಾಕೆಂದ್ರೆ ನೀವು ಹೇಳಿದ ಕೆಲಸ ನಾನು ಮಾಡಿದ್ದೀನಿ. ಇವತ್ತು ಅಧ್ಯಕ್ಷ ಹೇಳಿದ ಕೆಲಸ ಮತ್ತು ನಾವು ಹೇಳಿದ ಕೆಲಸ ನೀವು ಮಾಡದೇ ಇದ್ದರೆ ನಾವು ಕೇಳೋಂಥ ನಿಮ್ಮ ಪ್ರಶ್ನೆ ಇರೋದಿಲ್ಲ, ಹೌದಲ್ವಾ? ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ತಮಗೋಸ್ಕರ ಇಷ್ಟು ಬಸ್ಸುಗಳನ್ನು ವ್ಯವಸ್ಥೆ ಮಾಡಿದಾಗ ನಾನು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಎಲೆಕ್ಷನ್ ಬರ್ತಾಯಿದೆ. ಇದೇ ಉದ್ದೇಶದಿಂದ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಅನಿಸಿಕೆ, ನನ್ನ ಭಾವನೆ. ಅದರಿಂದ ದಯವಿಟ್ಟು ಎಲ್ಲ ಪಂಚಾಯತಿ ಮುಖಂಡರಲ್ಲೂ ಸೇರಿ ನಿಮ್ಮ ಪಂಚಾಯತಿಯಲ್ಲಿ ಎಷ್ಟು ಬಸ್ ಹೋಗ್ತದೆ ಎಲ್ಲ ಬಸ್ಗಳಿಗೂ ಹೋಗ್ಬೇಕಂತ ನನಗೆ ಮನವಿ. ಖಂಡಿತವಾಗ್ಲೂ ಅದು. ಯಾಕಂದರೆ ನಾನು 6 ಗಂಟೆ 7 ಗಂಟೆ ಬಸ್ ಬಿಡೋದ್ರಿಂದ ಎಲ್ಲ ಕಡೆ ಕವರ್ ಮಾಡೋಕ್ಕಾಗಲ್ಲ. ಶಾಸಕರಾಗುತ್ತಾ? ಆಗೋದಿಲ್ಲ. ಅದಕ್ಕೆ ನನ್ನ ಸ್ಥಾನದಲ್ಲಿ, ಅಧ್ಯಕ್ಷ ಸ್ಥಾನದಲ್ಲಿ, ನಮ್ಮ ಮುಖಂಡರ ಸ್ಥಾನದಲ್ಲಿ ತಾವೇ ನಿಲ್ಕೊಂಡು ತಾವೇ ಮುಖಂಡರ ಥರ ದಯವಿಟ್ಟು ಹೋಗಬೇಕಂತ ನಾನು ಮನವಿ ಮಾಡ್ತಾಯಿದ್ದೀನಿ. ಇದನ್ನು ಆರ್ಡ್ರಲ್ಲ, ಮನವಿ ಮಾಡ್ತಾಯಿದ್ದೀನಿ. ಸೊ ಇದಾದಮೇಲೆ ಏನು ನಮ್ಮ ಎಲ್ಲ ಮುಖಂಡರು ಹೇಳಿದ್ದಾರೆ, ಇವತ್ತು 224 ಕ್ಷೇತ್ರದಲ್ಲಿ ಏನು ನಮ್ಮ ಹಕ್ಕು ಏನು, ನನಗೊಂದು ವೀಕ್ನೆಸ್ ಅಂತ ಗೊತ್ತಾಯಿತು. 2 ಬಜೆಟಲ್ಲೂ ಕೂಡ ಮುಳುಬಾಗಿಲು ಏನೂ ಕೊಟ್ಟಿಲ್ಲ. ನನಗೆ ಗೊತ್ತಾಯಿತು ನಿಮ್ಗೆ ಎಲ್ಲಿ ಕೂರ್ಬೇಕು ಅಲ್ಲೇ ಕೂರ್ಬೇಕಂತ ಗೊತ್ತಾಯಿತು. ಯಥೇಚ್ಛವಾಗಿ ಸೆಷನ್ನಲ್ಲಿ ಪಾಯಿಂಟ್ಗಳು ಹಾಕೋ ಮುಖಾಂತರವಾಗಿ ಏನು ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡೋ ಸಮಯದಲ್ಲಿ ಅವ್ರಿಗೆ ಮುಜುಗರ ಆಗುತ್ತೆ. ಇವ್ನು ಬಿಟ್ಟರೆ ನಮ್ಮನ್ನು ಕೇಳ್ತಾನೆ ಪ್ರಶ್ನೆ, ಮುಜುಗರ ಆಗುತ್ತೆ. ಅವರೆಲ್ಲ ಡಿಪಾರ್ಟ್ಮೆಂಟ್ ವೈಸು ನಮ್ಮ ಮಿನಿಸ್ಟ್ರ್ ವೈಸು ಕರೆದು ನಿನ್ಗೇನು ಬೇಕು ಹೇಳು ಅಂತ ಎಲ್ಲ ಡಿಪಾರ್ಟ್ಮೆಂಟಿಂದ ಇವತ್ತು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ರೋಡ್ಗಳಿರ್ಬೋದು, ಇವತ್ತು 75 ಕಿಲೋಮೀಟ್ರ್ ರೋಡ್ಸು, 75 ಕಿಲೋಮೀಟ್ರ್ ರೋಡ್ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. 75 ಕಿಲೋಮೀಟ್ರ್ ರೋಡು ಆಯ್ತಲ್ವಾ? ನಾಳೆ 2ನೇ ತಾರೀಕಿನ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 2ನೇ ತಾರೀಕಿಂದ ಸುಮಾರು 8 ರೋಡಲ್ಲಿ ಪೂಜೆ ಮಾಡ್ತಾರೆ. 8ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. 2ನೇ ತಾರೀಕಿಂದ 8 ರೋಡ್ ಸ್ಟಾರ್ಟ್ ಆಗ್ತದೆ. ಅದು 75 ಕಿಲೋಮೀಟ್ರ್ ರೋಡ್ನ ಮುಳಬಾಗಿಲು ತಾಲೂಕಿಗೆ ಹಾಕಲಿಕ್ಕೆ ಒಂದು ವ್ಯವಸ್ಥೆಯನ್ನು ನಾವು ಏನು ಮಾಡಿದ್ದೀವಿ. ಇದಾದ 2 ಹಾಸ್ಪಿಟ್ಲನ್ನು ಹೈಟೆಕ್ ಹಾಸ್ಪಿಟ್ಲ್ ಕಟ್ಟೋ ಮುಖಾಂತರವಾಗಿ ಹೊಸ ಬಸ್ ಸ್ಟ್ಯಾಂಡು ಇರೋ ಬಸ್ ಸ್ಟ್ಯಾಂಡ್ ಸಾಕಾಗ್ತಾ ಇಲ್ಲ, ಹೊಸ ಬಸ್ ಸ್ಟ್ಯಾಂಡ್ ನಂಗೆ ಬೇಕೇ ಬೇಕು ಅಂತ ನಾನು ಕೇಳಿದಾಗ ಖಂಡಿತವಾಗಿ ಸೆಷನ್ ಪಾಯಿಂಟ್ ಕೇಳೋಕ್ಕೆ ಹೋಗ್ಬೇಡ, ನಾನು ಏಪ್ರಿಲ್ಗೆ ನಿಮಗೆ ದುಡ್ಡು ಕೊಡ್ದೆ 25 ಕೋಟಿ ನಾನು ದುಡ್ಡು ಕೊಡೋದು ಹೊಸ ಬಸ್ ಸ್ಟ್ಯಾಂಡ್ ಕಟ್ಟು ಅಂತ ಈಗಾಗಲೇ ಏನು ಕೊಟ್ಟಿದ್ದಾರೆ. ಬರ್ತವೆ ಸಾಕಷ್ಟು ವಿಘ್ನಗಳು, ಸಾಕಷ್ಟು ನನ್ನ ಮೇಲೆ ಅಲಿಗೇಷನ್ಸು, ನಾನು ಲೆಟ್ರ್ ಕೊಟ್ಟ ಬೇರೆಯವ್ರು ಲೆಟ್ರ್ ಕೊಡಬಾರ್ದು ಅನ್ನೋದು ಇವೆಲ್ಲ ಸಾಕಷ್ಟು ಮುಳಬಾಗಿಲು ತಾಲೂಕು ಅಡ್ಡಿ ಆಗಿದ್ದಾವೆ. ಆದರೂ ಕೂಡ ಇದೆಲ್ಲ ಮೀರಿ ನಾವೇನು ಮಾಡ್ತಾಯಿದ್ದೀವಿ, ನನ್ನ ಕೆಲಸ ಆಗಲೇಬೇಕು ಅಂತ ನಾನು ನುಗ್ಗಿ ಕೆಲಸ ಮಾಡಿಸ್ಕೊಂಬರ್ತಾಯಿದ್ದೀವಿ. ಖಂಡಿತವಾಗ್ಲೂ ಮುಂದಿನ ದಿವಸ ತಾನುವೇನು ಸಹಕಾರ ಕೊಟ್ಟು ಒಂದು ನನಗೆ ಗೆಲ್ಲಿಸ್ಕೊಟ್ಟಿದ್ರಿ, ಖಂಡಿತವಾಗ್ಲೂ ಅದನ್ನು ನಾನು ಮಾಡೇ ಮಾಡ್ತೀನಿ. ಬಟ್ ಲೇಟ್ ಆಗ್ಬೋದು, ಮಾಡೇ ಮಾಡ್ತೀನಿ. ಸಾಕಷ್ಟು ಜನ ತಾವು ಕೇಳಿದಿರಿ, ನೀವಿನ್ನೂ ಹಳ್ಳಿ ಕಡೆ ಬಂದಿಲ್ಲ,
ಅಂತ ಸಾಕಷ್ಟು ನನಗೆ ಕೇಳಿದ್ದಾರೆ. ಸುಮಾರು ಜನ ಫೋನ್ ಮಾಡಿ ಅಣ್ಣ ಮಾವೂರ್ರನ್ನ ಅಂತ ಕೇಳ್ತಾರೆ. ನಾನು ಏನು ಎತ್ಕೊಂಬರಲಿ ನಿಮ್ಮೂರಿಗೆ? ಒಂದು ಪ್ರಶ್ನೆ ಕೇಳಿ, ಏನು ಎತ್ಕೊಂಬರಲಿ ನಿಮ್ಮೂರಿಗೆ? ನಾವು ಊರಿಗೆ ಬಂದ ಶಾಸಕರು ಒಂದು 8 ಲೆಟ್ರ್ ಕೊಡ್ತೀರಿ, ನಾನು ಯಾವ ಲೆಟ್ರಿಗೆ ಉತ್ತರ ಕೊಡಲಿ? ಬಹುಶಃ ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನನ್ನ ಕೈಲಿ ಬರೋಕ್ಕಾಗ್ತಾಯಿಲ್ಲ. ಜೋಬ್ಲ ದುಬ್ಲುಂಟೆ ಅದು ನನಗೆ ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ. ಒಂದು 8-9 ಲೆಟ್ರ್ ಕೊಡ್ತೀವಿ. ಯಾವುದೇ ಊರಿಗೆ ಹೋಗಲಿ ನನಗೆ ಮನೆ ಇಲ್ಲ ಅಂತ ಲೆಟ್ರ್ ಕೊಡ್ತಾರೆ. ಸರ್ಕಾರದ ಒಂದು ಮನೆ ಕೊಟ್ಟಿಲ್ಲ, ನಾನು ಒಬ್ಬನಿಗೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಮನೆ ಕೊಟ್ಟಿಲ್ಲ. ಎಲ್ಲೇನೋ ಹೋಗಲಿ ನನಗೆ ಮನೆ ಕೊಡು. ಅವಾಗ ಲಾಸ್ಟ್ ಏನು ಹೇಳ್ತೀನಿ ನೀವು? ಶಾಸಕನ ಲೆಟ್ರ್ ಇಷ್ಟಪ್ಪ ಕಿಲ್ಲೇ ಇಲ್ಲದು, ನನಗೆ ಕೊಟ್ಟರೆ ನಾನು ನಿಮ್ಗೆ ಕೊಡ್ಬೋದು. ನಾನು ಒಬ್ಬನಿಗೆ ಅಲ್ಲ, ಕೋಲಾರ ಕೊಟ್ಟಿಲ್ಲ, ಯಾರೂ ಕೊಟ್ಟಿಲ್ಲ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಯಾವ ಒಂದು ಮನೆ ಕೂಡ ಕೊಟ್ಟಿಲ್ಲ. ಈಗ ಮೊನ್ನೆ ಸೆಷನ್ ಒಪ್ಕೊಂಡಿದ್ದಾರೆ, ಖಂಡಿತವಾಗ್ಲೂ ಒಂದೊಂದು ತಾಲೂಕಿಗೆ 1,000-2,000 ಮನೆ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸೊ ಖಂಡಿತವಾಗ್ಲೂ ಈಗೇನು ನಮ್ಮ ಎಲ್ಲ ಲೀಡ್ರು ನಮ್ಮ ಹೇಳ್ತಾ ಇದ್ದಾರೆ, ಫೆಬ್ರವರಿ ಮತ್ತು ಮಾರ್ಚ್ ಒಳಗಡೆ ಒಂದು ರೌಂಡ್ ಎಲ್ಲ ಒಂದು ಪಂಚಾಯತಿಗೆ ಹೋಗಿ ಬರ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಬೇಕು ಅಂತ ಹೇಳಿದ್ದಾರೆ. ಇಲ್ಲ ನಾನು ಬರೋದು, ಇಲ್ಲಿ ನಿಮ್ಮನ್ನು ಕರ್ಸ್ಕೊಳ್ತಕ್ಕಂಥ ಕಾರ್ಯಕ್ರಮ ನಾವು ಇಟ್ಕೊತೀವಿ. ಮುಂದೊಂದು ದಿವಸ ಲೇಟ್ ಆಗ್ಬೋದು, ಖಂಡಿತವಾಗ್ಲೂ ನಿಮ್ಮ ಸಂಬಂಧ ಗಟ್ಟಿಯಾಗಿದ್ದರೆ ಖಂಡಿತವಾಗ್ಲೂ ಅದು ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ. ದಯವಿಟ್ಟು ಎಲ್ಲ ನನ್ನ ಮುಖಂಡರಲ್ಲೂ, ಎಲ್ಲ ನನ್ನ ಜಾತಿ ಮುಖಂಡರಲ್ಲೂ, ಎಲ್ಲ ಪಂಚಾಯತಿ ಮುಖಂಡರಲ್ಲೂ ನಾಳೆಯಿಂದ 8 ದಿವಸ ಏನು ಓಂಶಕ್ತಿ ಬಸ್ಸುಗಳನ್ನು 35,000 ಹೆಣ್ಮಕ್ಕಳನ್ನ ಕಳಿಸ್ತಾ ಇದ್ದೀವಿ. ಎಲ್ಲ ಕಡೆ ಹೋಗಿ ತಾವೇ ನಿಂತು ನನಗೆ ಈ ಕೆಲಸವನ್ನು ಮಾಡಬೇಕು ಅನ್ನೋದು ನನಗೆ ಒಂದು ಧೈರ್ಯ ಇದೆ. ಖಂಡಿತವಾಗ್ಲೂ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ನನಗಿದೆ. ಆ ಕೆಲಸ ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಸಂಘಟನೆಯನ್ನು ಒತ್ತು ಕೊಡಬೇಕು. ನಾವು ಸಂಘಟನೆಗಾರರು, ಸಂಘಟನೆಗೆ ಒತ್ತು ಕೊಡಬೇಕು. ನಾನು ಒಂದು ಮಾತನ್ನು ಹೇಳ್ತೀನಿ, ಇವತ್ತು ನನ್ನ ಹತ್ರ ಬಾಡಿ ಇಲ್ಲ. ಬಾಡಿ ಅಂದರೆ ನಮ್ಮ ಹತ್ರ ಇದು ತಾಲೂಕ್ ಪಂಚಾಯತಿ ಬಾಡಿ ಇಲ್ಲ, ಜಿಲ್ಲಾ ಪಂಚಾಯತಿ ಬಾಡಿ ಇಲ್ಲ. ಈ ಬಾಡಿ ಯಾವಾಗ ಇದ್ದಾಗ ಒಂದು ಜಿಲ್ಲಾ ಪಂಚಾಯತಿನ ತಾಲೂಕ್ ಪಂಚಾಯತ್ ನನ್ನ ಪಕ್ಕದಲ್ಲಿದ್ದಾಗ ಜನ ಅವ್ರ ಹತ್ರ ಹೋಗ್ತಾರೆ, ನಮ್ಮ ಹತ್ರ ಬರ್ತಾರೆ. ಅವೇನು ಇಲ್ದಾಗ ಏನು ಮಾಡ್ತಾರೆ? ಸೊ ಅದರಿಂದ ಸರ್ಕಾರ ಒಪ್ಕೊಂಡಿದೆ, ಮಾರ್ಚ್ 24ನೇ ತಾರೀಕು ಒಳಗಡೆ, ಏಪ್ರಿಲ್ 1ನೇ ತಾರೀಕು ಒಳಗಡೆ ಸರ್ಕಾರ ಏನು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಈ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಆದಾಗ ತಾವೆಲ್ಲ ಸ್ಥಳೀಕರು, ತಾವೆಲ್ಲ ದುಡ್ದಿರೋರು, 15 ವರ್ಷಗಳಿಂದ ಕಾದು ಕುಳಿತಿರ್ತಕ್ಕಂಥ ಜನ, ನಿಮ್ಮ ಋಣ ತೀರಿಸ್ತಕ್ಕಂಥ ಸಮಯ ಹತ್ರ ಬರ್ತಾ ಇದೆ. ಖಂಡಿತ ಆಗಲೂ ಒಬ್ಬ ಶಾಸಕನಾಗಿ, ನೀವು ನಂಬಿರ್ತಕ್ಕಂಥ ಒಂದು ವ್ಯಕ್ತಿಯಾಗಿ ನಿಮ್ಮ ಋಣ ತೀರಿಸ್ತಕ್ಕಂಥ ಟೈಮ್ ಬಂದಿದೆ. ನಾನೇ ಎಲ್ಲ ಥರ ಇಲ್ಲೇ ಇದ್ದು ಖಂಡಿತವಾಗ್ಲೂ ಗೆಲ್ಲಿಸುವಂಥ ಪ್ರಯತ್ನವನ್ನು ಮಾಡೋಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ನಿಮ್ಮ ಹತ್ರ ಬರ್ತಾಯಿದ್ದೀವಿ. ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮುಂದಿನ ದಿವಸದಲ್ಲಿ ನಮ್ಮ ಸಂಘಟನೆ, ನಮ್ಮ ಒಗ್ಗಟ್ಟು, ನಮ್ಮ ಜನ ನಂಬಿರ್ತಕ್ಕಂಥ ತೀರ್ಪು ಒಳ್ಳೆಯದಾಗಿರಲಿ ಅಂತ ಹೇಳ್ತಾ, ಎಲ್ಲರಿಗೂ ಒಂದೇ ದಿವಸ ಹೇಳ್ತೀನಿ, ಏನು ಒನ್ ನೇಷನ್ ಒನ್ ಎಲೆಕ್ಷನಿಂದ ಎಲ್ರಿಗೂ 5 ವರ್ಷ ಆದರೆ ಬಹುಶಃ ನಿಮ್ಮ ಶಾಸಕರಿಗೆ ನಿಮಗೆ 6 ವರ್ಷ ಆಗ್ತಾಯಿದೆ. 6 ವರ್ಷ ಆಗ್ತಾಯಿದೆ. ಮುಂದಿನ ಎಲೆಕ್ಷನ್ ಬಹುಶಃ 29ಕ್ಕೆ, ನಾನು ಗೆದ್ದಿದ್ದ ಮನೆ 23, 29 ಅಂದರೆ 6 ವರ್ಷ ಆಗ್ತದೆ. ಇವತ್ತು ಎಲೆಕ್ಷನ್ ಕಂಪ್ಲೀಟ್ ಮಾಡಿ 1 ವರ್ಷ 6 ತಿಂಗಳಾಗಿದೆ, 7 ತಿಂಗಳಾಗಿದೆ. ಸೊ ಮುಂದಿನ ದಿವಸ ನಿಮ್ಮೆಲ್ಲರ ನಂಬಿಕೆ ಉಳಿಸ್ಕೊತೀವಿ ಅಂತ ಹೇಳ್ತಾ, ಇನ್ನು ಮುಂದೆ ಪ್ರತಿ ಮಂಗಳವಾರ ನಾವು ಡೇಟ್ ಅನೌನ್ಸ್ ಮಾಡ್ತೀವಿ. ಪ್ರತಿ ಮಂಗಳವಾರ ನಾನು ಆಫೀಸಲ್ಲಿ ಕೂತ್ಕೊತಾ ಇದ್ದೀನಿ, ನಮ್ಮ ತಾಲೂಕು ಕಚೇರಿ ಆಫೀಸಲ್ಲಿ. ತಾವುಗಳು ಬಂದು ದಯವಿಟ್ಟು ಏನೇನು ಕೆಲಸ ಇದ್ದರೆ ಕೂಡ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ಬೇಕಂತ ಕೇಳ್ತಾ, ಇಷ್ಟೊತ್ತು ಅವಕಾಶ ಕೊಟ್ಟಿದ್ದ ಎಲ್ಲ ಲೀಡರ್ಸ್ಗೂ ನಾನು ನಮಸ್ಕರಿಸುತ್ತಾ, ದಯವಿಟ್ಟು ಇನ್ನು ಮುಂದೆ ಸ್ವಲ್ಪ ಆಕ್ಟಿವ್ ಆಗಿ ಯಾಕಂದರೆ ಜನ ಮುಂದೆ ನಾವು ಹೋಗಬೇಕಾಗುತ್ತೆ ಆಕ್ಟಿವ್ ಆಗಿ. ಸೊ ಮುಂದೊಂದು ದಿವಸದಲ್ಲಿ ಜನ ನಂಬಿಕೆಯನ್ನು ಉಳಿಸ್ಕೊಬೇಕು ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ವಿಶೇಷವಾಗಿ ಇದನ್ನು ಕಟ್ ಮಾಡಿ ಮಾಧ್ಯಮ ಮಿತ್ರರು ಇದು ವಿಶೇಷವಾಗಿ ಹೇಳಬೇಕಾಗುತ್ತೆ. ಇದು ಕಟ್ ಮಾಡಿ, ಇದು ಹೊಸ ಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.